ಬೈಲಹೊಂಗಲ ನಗರದ ಗಣಾಚಾರಿ ಶಿಕ್ಷಣ ಸಂಸ್ಥೆಯ ಅಕ್ಕಮಹಾದೇವಿ ಮಹಿಳಾ ಪದವಿ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಅಡಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳಾ ಸಂಸ್ಕೃತಿ ಉತ್ಸವ ಗುರುವಾರ ಅತ್ಯಂತ ಸಂಭ್ರಮ ಹಾಗೂ ಗ್ರಾಮೀಣ ಸೊಗಡಿನ ವಾತಾವರಣದಲ್ಲಿ ಜರುಗಿತು. ನಗರದ ಚೆನ್ನಮ್ಮ ಐಕ್ಯ ಸ್ಥಳದಲ್ಲಿ ತಾಯಿ ಚೆನ್ನಮ್ಮನಿಗೆ ಗೌರವವನ್ನ ಸಲ್ಲಿಸಿ ಡೊಳ್ಳು ತಾಳಗಳ ಸದ್ದಿನ ಮಧ್ಯೆ ಅತಿಥಿಗಳನ್ನು ಮೆರವಣಿಗೆ ಮೂಲಕ ಮಹಾವಿದ್ಯಾಲಯಕ್ಕೆ ಕರೆತರಲಾಯಿತು. ಮೆರವಣಿಗೆಯ ವೇಳೆ ವಿದ್ಯಾರ್ಥಿನಿಯರು ಸಾಂಪ್ರದಾಯಿಕ ಉಡುಗೆಯಲ್ಲಿ ಭಾಗವಹಿಸಿ ಹಬ್ಬದ ಸಂಭ್ರಮವನ್ನು ಇನ್ನಷ್ಟು ಹೆಚ್ಚಿಸಿದರು. ಮಹಾವಿದ್ಯಾಲಯದ ಆವರಣದಲ್ಲಿ ವಿದ್ಯಾರ್ಥಿನಿಯರು ಅತಿಥಿಗಳಿಗೆ ಅರಿಶಿಣ ಕುಂಕುಮ ನೀಡಿ ಆರತಿ ಬೆಳಗಿ ಹೃದಯಂಗಮ ಸ್ವಾಗತವನ್ನ ಕೋರಿದರು. ಎಳಕಲ ಸೀರೆ ರವಿಕೆ ಧರಿಸಿದಂತಹ ವಿದ್ಯಾರ್ಥಿನಿಯರು ಗ್ರಾಮೀಣ ಬದುಕಿನ ವೈವಿಧ್ಯತೆಯನ್ನ ಮನಮೋಹಕವಾಗಿ ಪ್ರದರ್ಶಿಸಿದರು. ಮಜ್ಜಿಗೆ ಕುಡಿಯೋದು, ಬಳೆ ಇಡಿಸೋದು, ಸೌತಿ ಬೀಜ ಕಟ್ಟಿಯೋದು, ರೈತ ಕುಟುಂಬದ ಸಾಂಪ್ರದಾಯಿಕ ರೊಟ್ಟಿ ತಯಾರಿಕೆ, ಮರದಿಂದ ಅಕ್ಕಿ ಸ್ವಚ್ಛಗೊಳಿಸೋದು, ರಾಶಿ ಪೂಜೆ, ಮದುವೆ, ಅರಿಶಿನ ಶಾಸ್ತ್ರ ಹಾಗೂ ಚೆಕ್ಕ ಆಟಗಳಂತಹ ಕಾರ್ಯಕ್ರಮಗಳು ಅತಿಥಿಗಳ ಗಮನವನ್ನ ಸೆಳೆದವು. ಈ ಎಲ್ಲಾ ಪ್ರದರ್ಶನಗಳು ಗ್ರಾಮೀಣ ಜೀವನ ಶೈಲಿಯ ನೈಜ ಚಿತ್ರಣವನ್ನ ಮೂಡಿಸಿತು. ಕಾರ್ಯಕ್ರಮದಲ್ಲಿ ಪ್ರಾದೇಶಿಕ ಆಯುಕ್ತೆ ಜಾನಕಿ ಕೆಎಂ, ಕೆಪಿಸಿಸಿ ಸದಸ್ಯೆ ರೋಹಿಣಿ ಬಾಬಾ ಸಾಹೇಬ ಪಾಟೀಲ, ನಗರಸಭೆ ಪೌರಾಯುಕ್ತೆ ಭಾಗ್ಯಶ್ರೀ ಹುಗ್ಗಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕಿ ವಿದ್ಯಾವತಿ ಭಜಂತ್ರಿಯವರು ವಿದ್ಯಾರ್ಥಿನಿಯರೊಂದಿಗೆ ಹಸಿರು ಬಳೆ ತೊಟ್ಟು ಸಂಭ್ರಮವನ್ನು ಹಂಚಿಕೊಂಡರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದಂತಹ ಪ್ರಾದೇಶಿಕ ಆಯುಕ್ತೆ ಜಾನಕಿ ಕೆಎಂ ಅವರು, ಮಹಿಳೆಯರು ಸಮಾಜದ ಶಕ್ತಿ ಕೇಂದ್ರವಾಗಿದ್ದು ಗ್ರಾಮೀಣ ಸಂಸ್ಕೃತಿ ಹಾಗೂ ಪರಂಪರೆಗಳನ್ನು ಉಳಿಸಿ ಬೆಳೆಸುವಲ್ಲಿ ಅವರ ಪಾತ್ರ ಅಪಾರವಾಗಿದೆ ಅಂತ ಹೇಳಿದರು. ಇಂತಹ ಉತ್ಸವಗಳು ವಿದ್ಯಾರ್ಥಿನಿಯರಲ್ಲಿ ಆತ್ಮವಿಶ್ವಾಸವನ್ನ ಹೆಚ್ಚಿಸುವುದರ ಜೊತೆಗೆ ಸಂಸ್ಕೃತಿಯ ಮೇಲಿನ ಅಭಿಮಾನವನ್ನ ಬೆಳೆಸುತ್ತೆ. ವಿದ್ಯಾರ್ಥಿನಿಯರು ಜೀವನದಲ್ಲಿ ಉನ್ನತ ಮಟ್ಟದ ಗುರಿಯನ್ನ ಇಟ್ಕೊಳ್ಬೇಕು ಅಂತ ಹೇಳಿದರು. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ರೋಹಿಣಿ ಬಾಬಾ ಸಾಹೇಬ ಪಾಟೀಲ ಹಾಗೂ ನಗರಸಭೆ ಪೌರಾಯುಕ್ತೆ ಭಾಗ್ಯಶ್ರೀ ಹುಗ್ಗಿ ಅವರು ಮಾತನಾಡಿ ಮಹಿಳೆಯರ ಸಬಲೀಕರಣಕ್ಕೆ ಶಿಕ್ಷಣದ ಮಹತ್ವವನ್ನ ಒತ್ತಿ ಹೇಳಿದರು. ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಉಳಿಸಿಕೊಂಡು ಮುಂದುವರಿಯುವುದು ಇಂದಿನ ಪೀಳಿಗೆಯ ಜವಾಬ್ದಾರಿ ಅಂತ ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪ್ರಾಚಾರ್ಯ ಡಾಕ್ಟರ್ ಸಿಬಿ ಗಣಾಚಾರಿ ವಹಿಸಿದ್ರು. ನಗರಸಭೆಯ ಕಾರ್ಮಿಕರಾದ ದುರ್ಗವ್ವ ಹಲಗಿಯವರನ್ನ ಇದೇ ವೇಳೆ ಸತ್ಕರಿಸಲಾಯಿತು. ತಹಶೀಲ್ದಾರ್ ಎಚ್ಎನ್ ಶಿರಹಟ್ಟಿ, ಪ್ರೊಬೇಷನರಿ ಅಧಿಕಾರಿ ಡಾಕ್ಟರ್ ಭಾನುಪ್ರಕಾಶ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕಿ ವಿದ್ಯಾವತಿ ಭಜಂತ್ರಿ, ಸಂಸ್ಥೆಯ ಕಾರ್ಯದರ್ಶಿ ಅಪರ್ಣಾ ಗಣಾಚಾರಿ, ಉಪಪ್ರಾಚಾರ್ಯ ಮಲ್ಲಿಕಾರ್ಜುನ ಪೆಂಟೆದ, ಉಪನ್ಯಾಸಕ ವೃಂದ, ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಕುಮಾರಿ ಸೃಷ್ಟಿ ಮಂಗಳಗಟ್ಟಿ ಸ್ವಾಗತಿಸಿದರು. ಕುಮಾರಿ ಐಶ್ವರ್ಯ ಚಾವಲಗಿ ವಂದಿಸಿದರು. ಕುಮಾರಿ ವಿಜಯಲಕ್ಷ್ಮಿ ಉಳವಿ, ಕುಮಾರಿ ನಿಶಾ ಮುಕುಂದ್ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದರು.